ಆತ್ಮೀಯ ಬಂಧುಗಳೇ, ಭವಿಷ್ಯದ ಬಯೋಕೃಷಿಗೆ ಸ್ವಾಗತ ಸುಸ್ವಾಗತ. ನಮ್ಮಲ್ಲಿರುವಂಥ ಮೈಕ್ರೋಬಿಯಲ್ಸ್ಗಳು ಹಾಗೂ ಗ್ರೋತ್ ಪ್ರಮೋಟರ್ಸ್ಗಳು, ಫಂಗಿಸೈಡ್ಸ್ಗಳು, ಅದರ ಜೊತೆಗೆ ಸ್ನೇಹಿತರೆ ನಮ್ಮಲ್ಲಿರುವಂಥ ಕ್ಯಾಟಲ್ ಫೀಡ್ ಕಾನ್ಸಂಟ್ರೇಷನ್ ಅಂತ ನಾವೇನು ಹೇಳ್ತೀವಿ, ಅಥವಾ ಇಂದು ನಾವು ಪೆಟ್ ವೆಟ್ ಅಂತ ನಾವೇನು ಕರಿತೀವಿ, ಈ ಎಲ್ಲ ಉತ್ಪನ್ನಗಳ ಬಗ್ಗೆ ನಿಮಗೆ ಸಂಕ್ಷಿಪ್ತವಾದಂಥ ಮಾಹಿತಿಗೆ ನಿಮಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದರ ಜೊತೆಗೆ ಸ್ನೇಹಿತರೆ ನಮ್ಮ ನೆಟ್ಸರ್ ಹಲವಾರು ವಿಚಾರಧಾರೆಗಳನ್ನು ಹುಟ್ಟು ಬರ್ತಾ ಇದೆ. ಇದರ ಬಗ್ಗೆ ತಿಳಿಯೋಣ. ನಮ್ಮ ಸಂಕಣ್ಣವರ ಒಂದು ಜಮೀನಲ್ಲಿದ್ದೀನಿ. ಈ ಕಬ್ಬಿಗೆ ನಾವು ಸ್ಟಿಮ್ರಿಚ್ ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ನ ಅಪ್ಲೈ ಮಾಡಿಸಿದೆ. ಒಂದು ಅದ್ಭುತವಾದಂಥ ರೀತಿಯಲ್ಲಿ ಕಬ್ಬು ತುಂಬ ಚೆನ್ನಾಗಿ ಅಭ್ಯುದಯ ಆಗ್ತಾಯಿದೆ, ಚೆನ್ನಾಗಿ ಬೆಳವಣಿಗೆ ಆಗ್ತಾಯಿದೆ. ಬನ್ನಿ ರೈತರ ಹತ್ರನೇ ಕೇಳೋಣ ಯಾವ ರೀತಿ ಒಂದು ಕಬ್ಬು ಬೆಳವಣಿಗೆ ಆಗ್ತಾಯಿದೆ ಮತ್ತು ಈ ಹಿಂದೆ ಇದ್ದಂಥದಕ್ಕೂ ಈಗೂ ಏನು ವ್ಯತ್ಯಾಸ ಇದೆ ಅನ್ನೋದನ್ನ ನಮ್ಮ ಸಂಕಣ್ಣವರೇ ಅವರ ಒಂದು ಕೆಲವು ಮಾತುಗಳಲ್ಲಿ ಅವರ ಅಭಿಪ್ರಾಯಗಳನ್ನ ಹಂಚ್ಕೋತಾರೆ. ಇದು ನಿಮ್ಮೆಲ್ಲರಿಗೂ ಕೂಡ ಮುಂದೆ ಸ್ಫೂರ್ತಿಯಾಗಲಿ, ನೀವು ಕೂಡ ಬೇರೆ ಬೇರೆ ರೈತರುಗಳಿಗೆ ಇದು ಮಾರ್ಗದರ್ಶನ ಕೊಡಲಿ ಅನ್ನುವಂಥ ದೃಷ್ಟಿಯಿಂದ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಸ್ನೇಹಿತರೆ, ಸಂಕಣ್ಣವ್ರನ್ನ ಮಾತಾಡ್ಸೋಣ. ನೆಟ್ಸರ್ವ್ ಕಂಪನಿಯ ಉತ್ಪನ್ನಗಳಾದಂಥ ನಮ್ಮ ಸ್ಟಿಮ್ರಿಚನ್ನು ಯೂಸ್ ಮಾಡಿದ್ದೀರಾ, ಅದ್ರ ಜೊತೆಗೆ ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ನ ಕೊಟ್ಟಿದ್ದೀರಾ. ಅದನ್ನು ಕೊಡೋಕ್ಕೆ ಮುಂಚೆ ಕಬ್ಬೇಗಿತ್ತು, ಈಗ ಕಬ್ಬೇಗಿದೆ. ಒಂದು ನಿಮಿಷ ನಿಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳಿ ಸರ್. ಈಗ ಪರವಾಗಿಲ್ಲ, ಔಷಧಿ ಬಿಟ್ಟ ಮೇಲೆ ಕಬ್ಬು ಈಗ ಔಷಧಿ ಬಿಡೋಕ್ಕೆ ಮುಂಚೆ ಹೆಂಗಿತ್ತು ಸರ್? ಕುಡಿ ಹೊಡೆದಿರಲಿಲ್ಲ ಇನ್ನೂ. ಹಾಂ. ಈಗ ಪರವಾಗಿಲ್ಲ, ಕಬ್ಬು ನೋಡುವಂಗೆ ಕಾಣಿಸ್ತಾ ಇದೆ. ಎಸ್. ಯಾವ ಥರ ಕುಡಿ ಹೊಡಿತೈತೆ ಒಂಚೂರು ಏನಾದ್ರು ತೋರಿಸ್ತೀರಾ? ನೋಡಿ ಸರ್, ಇಲ್ಲಿ ಈ ಥರ ಹೊಡಿತಾ ಕುಡಿ ನೋಡಿ ಸ್ನೇಹಿತರೆ. ಈ ಒಂದು ಔಷಧಿ ಕೊಡೋಕ್ಕೆ ಮುಂಚೆ ಈ ಥರ ಬ್ರಾಂಚಸ್ಗಳಿರಲಿಲ್ಲ, ಈಗ ಬ್ರಾಂಚಸ್ಗಳು ಬರ್ತಾಯಿದೆ. ಪ್ರತಿಯೊಂದರಲ್ಲೂ ಕೂಡ ಬ್ರಾಂಚಸ್ ಬರ್ತಾಯಿದೆ. ಸೊ ಅವರೇ ಅವರ ಅಭಿಪ್ರಾಯಗಳನ್ನ ಶೇರ್ ಮಾಡ್ಕೋತಾ ಇದೆ. ನೋಡಿ, ಇವೆಲ್ಲ ಕುಡಿ ಯಾವುದೂ ಕೂಡ ಇರಲಿಲ್ಲ. ನೋಡಿ, ಪ್ರತಿ ಕಬ್ಬಲ್ಲೂ ಕೂಡ ಕುಡಿ ಹೊಡಿತಾ ಇದೆ. ಸೊ ನೀವು ಯಾವುದೇ ಕಬ್ಬನ್ನು ನೋಡಿದ್ರು ಕೂಡ ತೆಂಡೆ ಅಂತ ಹೇಳ್ತೀವಿ ನಮ್ಮ ಮಂಡ್ಯ ಭಾಷೆಯಲ್ಲಿ, ತೆಂಡೆ ಚೆನ್ನಾಗಿ ಹೊಡಿತೈತೆ. ಇಲ್ಲೂ ಕೂಡ ನೀವು ನೋಡ್ಬೋದು ಯಾವ ಥರ ಕುಡಿ, ಹೊಸ ಕುಡಿ ಓಪನ್ ಆಗ್ತಾಯಿದೆ ಅಂತ. ಸೊ ಇದು ನಮ್ಮ ಸ್ಟಿಮ್ರಿಚ್ನಲ್ಲಿರುವಂಥ ಒಂದು ತಾಕತ್ತು. ಹಾಗೆಯೇ ಸ್ನೇಹಿತರೆ, ಇವರ ಒಂದು ಏನು ತೆಂಗಿತ್ತು, ತೆಂಗು ಸುಳಿಯನ್ನು ಮೇಲ್ಗಡೆ ಕುಡಿತಾಯಿತ್ತು, ಅಂದರೆ ಸರಿಯಾಗಿ ಓಪನ್ ಅಪ್ ಆಗ್ತಾ ಇರಲಿಲ್ಲ. ನೋಡಿ, ಹಲವಾರು ತೆಂಗನ್ನು ನೀವು ನೋಡ್ತಾ ಇದ್ದೀರಾ, ಸುಳಿ ಎಲ್ಲ ತಿನ್ಕೊಂಡಿರುವಂಥದ್ದು. ಇದಕ್ಕೆ ನಮ್ಮ ಲಾರ್ವಿಸೈಡು ಇಂಟ್ಯಾಕ್ಟು ಮತ್ತು ರ್ಯಾಪಪ್ಪನ್ನು ನಾವು ಡಬ್ಬದ ಮುಖೇನ ಅಲ್ಲೇ ಕ್ಯಾನ್ ಬಿದ್ದಿದೆ ನೀವು ನೋಡ್ಬೋದು. ಇದನ್ನು ಕ್ಯಾನ್ಗೆ ಈ ಥರ ಹೋಲ್ ಮಾಡಿಸಿ ಈ ಥರ ಉಲ್ಟಾ ಹಾಕಿದ್ವಿ. ಅಂದರೆ ಈ ಥರ ಇಲ್ಲಿ ಉಲ್ಟಾ ನಿಧಾನಕ್ಕೆ ಇದು ಸೋರೋ ಥರ ನಾವು ಕಟ್ಟಿದ್ವಿ. ಸೊ ಆಲ್ಮೋಸ್ಟ್ ಆಲ್ ಎಲ್ಲ ಹುಳಗಳು ಕೂಡ ಸತ್ತಿದೆ. ಅದರ ಜೊತೆಗೆ ಅದರ ಜೊತೆಗೆ ಹೊಸ ಕುಡಿ ಕೂಡ ಓಪನ್ ಅಪ್ ಆಗ್ತಾಯಿದೆ. ನೋಡಿ, ಹಳೆ ಕುಡಿ ಯಾವ ಥರ ಇದೆ, ಸೊ ಯಾವ ಥರ ಇದೆ ನೀವು ನೋಡಿ. ಹಳೆ ಕುಡಿ ಫುಲ್ಲು ರಸ ಕುಡಿದು ಓಪನ್ ಆಗಿದೆ. ಅದೇ ಥರ ಹೊಸ ಕುಡಿ ಬರ್ತಾಯಿದೆ ಸ್ನೇಹಿತರೆ. ನೋಡಿ, ಹೊಸ ಕುಡಿ ಎಲ್ಲೂ ಕೂಡ ಡ್ಯಾಮೇಜ್ ಆಗಿಲ್ಲ, ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಇದು ನಮ್ಮ ಒಂದು ಕಾಂಬಿನೇಷನ್ಸ್ಗೆ ಬಂದಿರುವಂಥ ಒಂದು ಐಡಿಯಾ ಮತ್ತು ಗೆಲುವು ಅಂತ ಹೇಳ್ಬೋದು ಸ್ನೇಹಿತರೆ. ಅದೇ ಥರ ಇದೊಂದೇ ಅಲ್ಲ, ಬೇರೆ ಬೇರೆ ತೆಂಗಿನ ಗಿಡಗಳು ನೀವು ನೋಡ್ಬೋದು. ಎಲ್ಲ ತೆಂಗಿನ ಗಿಡದಲ್ಲೂ ಕೂಡ ಇದೇ ಥರ. ಸೊ ನಾವು ಅಪ್ಲೈ ಮಾಡಿದ್ದೀವಿ ನೋಡಿ. ಸೊ ಎಲ್ಲದಕ್ಕೂ ಕೂಡ ಅಪ್ಲೈ ಮಾಡಿಸಿದ್ವಿ. ಇದು ಹಳೆ ಕುಡಿ ಈ ಥರ ಇದೆ. ಈಗ ಇದರಲ್ಲಿ ಬರ್ತಾ ಇರುವಂಥ ಹೊಸ ಕುಡಿ ನೋಡಿ ಯಾವ ಥರ ಓಪನ್ ಅಪ್ ಆಗ್ತಾಯಿದೆ. ನೋಡಿ, ಹೊಸ ಕುಡಿ ಎಲ್ಲೂ ಕೂಡ ಡ್ಯಾಮೇಜಸ್ ಆಯ್ತಾಯಿಲ್ಲ. ಸೊ ಈ ಥರ ಒಂದು ಅದ್ಭುತವಾದಂಥ ರಿಸಲ್ಟ್ ಬಂದಿದೆ. ಬನ್ನಿ ಸಂಕಣ್ಣವ್ರನ್ನ ಮಾತಾಡ್ಸೋಣ. ಸಂಕಣ್ಣ, ಕಬ್ಬಿಗೆ ನಾವು ಕೊಟ್ವಿ ಮೈಕ್ರೋ ನ್ಯೂಟ್ರಿಯೆಂಟು ಪ್ಲಸ್ ಸ್ಟಿಮ್ರಿಚ್ಚು. ಅದಾದಮೇಲೆ ತೆಂಗಿಗೆ ನಾವು ರ್ಯಾಪಪ್ಪು, ಇಂಟ್ಯಾಕ್ಟು ಮತ್ತು ಲಾರ್ವಿಸೈಡ್ನ ಮಿಶ್ರಣ ಮಾಡಿ ಬಾಟ್ಲಲ್ಲಿ ಕೊಟ್ಟಿದ್ವಿ. ಕೊಡೋಕ್ಕೆ ಮುಂಚೆ ತೆಂಗಿನ ಗಿಡಗಳು ಹೆಂಗಿದ್ವು, ಈಗ ತೆಂಗಿನ ಗಿಡಗಳು ಹೆಂಗಿದೆ, ಹೊಸ ಕುಡಿ ಹೊಡಿತಾ ಇದೆ. ಮೊದಲು ಗಿಡ ಇಷ್ಟು ಲವಲವಿಕೆಯಿಂದ ಇತ್ತಾ? ಇರಲಿಲ್ಲ. ಒಂಥರ ರೋಗಗ್ರಸ್ತರಂಗೆ ಒಂಥರ ಸುಳಿ ಹೋಗೋದು, ಬಾಡ್ಕೊಂಡಂಗೆ ಆಗೋದು, ಈ ಥರ ಇತ್ತು. ಈಗ ಔಷಧಿ ಬಿಟ್ಮೇಲೆ ಪರವಾಗಿಲ್ಲ. ಸೊ ಎಲ್ಲ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇದನ್ನೇ ತಗೊಂಡು ಬಳಸಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಈಗ ಖರ್ಚು ಕಮ್ಮಿ ಆಗ್ತಾ ಇದೆಯಾ, ಜಾಸ್ತಿ ಆಗ್ತಾ ಇದೆಯಾ? ಖರ್ಚು ಕಮ್ಮಿ ಆಯ್ತಾ ಇದೆ. ಖರ್ಚು ಕಮ್ಮಿ ಇದೆ, ಆದಾಯ ಜಾಸ್ತಿ ಇದೆ. ಓಕೆ ಸರ್, ಥ್ಯಾಂಕ್ ಯು. ನಿಮ್ಮಿಂದ ನೂರಾರು ಜನ ರೈತರಿಗೆ ಅನುಕೂಲ ಆಗುತ್ತೆ. ಧನ್ಯವಾದ.